ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ದಲಿತ ಯುವತಿ ಹತ್ಯೆ ಕುಟುಂಬಕ್ಕೆ ರಕ್ಷಣೆ ನೀಡಲು ಒತ್ತಾಯ. ರಾಯಚೂರು ಜಿಲ್ಲೆಯ ತಿಂಗಳಲ್ಲಿ 3 ಕೊಲೆ. ದೇವದುರ್ಗ ತಾಲೂಕಿನಲ್ಲಿ ಭೂಮಾನಂದ ಎಂಬ ಯುವಕನ ಹಾಳು ಹಗಲೇ ಬರ್ಬರವಾಗಿ ಹತ್ಯೆ ಮಾಸುವ ಮುನ್ನವೇ ಮತ್ತೆ ಲಿಂಗಸೂಗೂರು ತಾಲೂಕಿನ ರಾಣಮ್ಮ ಅತ್ಯಾಚಾರ ಮಾಡಿ ಕೊಲೆಯಿಡಿರುತ್ತಾರೆ. ಹಾಗೂ ಸಿರವಾರ ತಾಲೂಕಿನ ಹೊಕ್ರಾಡಿ ಗ್ರಾಮದ ಅಶ್ವಿನಿ ದಲಿತ ಬಾಲಕಿ ಬಯಲು ಶೌಚಾಲಯಕ್ಕೆ ಹೋದಾಗ ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿಯಲ್ಲಿ ಬಿಸಾಕಿ ಹೋಗಿದ್ದರಿಂದ ಕೂಡಲೇ ಕಾಮುಕ ದುಷ್ಕರ್ಮಿ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಮರಣದಂಡನೆ ಶಿಕ್ಷೆಗೆ ಒಳಪಡಿಸುವ ಕುರಿತು ರಾಯಚೂರು ಜಿಲ್ಲೆಯಲ್ಲಿ 3 ಕೊಲೆಗಳು. ದೇವದುರ್ಗ ತಾಲೂಕಿನಲ್ಲಿ ದಲಿತ ಯುವಕನನ್ನು ಹಾಡು ಹಗಲೇ ಬರ್ಬರವಾಗಿ ಕೊಲೆ ಮಾಡಿದ್ದು ಈ ಸುದ್ದಿ ಇರುವಾಗಲೇ ರಾಯಚೂರು ಜಿಲ್ಲೆಯ ಮತ್ತೆ ಲಿಂಗಸೂಗೂರು ತಾಲೂಕಿನ ತಡಕಲ್ ಗ್ರಾಮದ ರಾಣಮ್ಮ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮತ್ತೆ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಕುಮಾರಿ ಅಶ್ವಿನಿ ದಲಿತ ಬಾಲಕಿ ಬಯಲು ಶೌಚಾಲಯಕ್ಕೆ ಹೋದಾಗ ಅಲ್ಲಿಯ ಸ್ಥಳೀಯ 4-5 ವಿಕೃತ ಕಾಮುಕ ದುಷ್ಕರ್ಮಿಗಳು ಸೇರಿಕೊಂಡು ದುಷ್ಕರ್ಮಿಗಳು ಸಂಚು ಹಾಕಿ ದಲಿತ ಯುವತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ನಂತರ ಬಾವಿಯಲ್ಲಿ ಎಸೆದು ಹೋಗಿದ್ದರಿಂದ ಕೂಡಲೇ ಕಾಮುಕ ದುಷ್ಕರ್ಮಿ ಆರೋಪಿಗಳನ್ನ ಕೂಡಲೇ ಪತ್ತೆ ಹಚ್ಚಿ ಅವರನ್ನ ಬಂಧಿಸಿ ಮರಣದಂಡ ಶಿಕ್ಷೆಗೆ ಒಳಪಡಿಸಬೇಕು. ಹಾಗೂ ಈ 2 ಘಟನೆಗಳಿಂದ ರಾಯಚೂರು ಜಿಲ್ಲೆಯ ದಲಿತರಿಗೆ ನಿರಂತರವಾಗಿ ಕೊಲೆಗಳು ಆಗುತ್ತಿರುವುದರಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಕೊಲೆ ಮಾಡಿದ ಎಲ್ಲಾ ಆರೋಪಿಗಳನ್ನ ಬಂಧಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದರಿಂದ ಕೊಲೆ ಮಾಡಿದ ಆರೋಪಿಗಳಿಗೆ ಕಾನೂನಿನ ಭಯ ಭೀತಿ ಇಲ್ಲದಿದ್ದರಿಂದ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲದಂತಾಗಿದ್ದರಿಂದ ನೊಂದ ಕುಟುಂಬಗಳು ಭಯಭೀತರಾಗಿದ್ದಾರೆ. ಆದ್ದರಿಂದ ಸಂತ್ರಸ್ತರ ಕುಟುಂಬಗಳಿಗೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸಬೇಕು ಮತ್ತು ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರ ನೀಡಿ ನ್ಯಾಯ ಒದಗಿಸಿ ಕೊಡಬೇಕೆಂದು ಈ ಪ್ರತಿಭಟನೆ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗುತ್ತದೆ. ಈ ಸಂದರ್ಭದಲ್ಲಿ ರಮೇಶ್ ಕಾಳಿ, ಶಂಕರ್ ಸಿದ್ದಾಪುರ, ಚಂದ್ರಶೇಖರ್ ಚಲವಾದಿ, ಸಿಕೆ ಮರಿಸ್ವಾಮಿ, ಬರಗೂರು, ಹುಲಗಪ್ಪ ಮಾಗಿ, ಹುಲಿಗೇಶ್ ಕೊಚ್ಚಿ, ವೆಂಕಟೇಶ್ ಚಲವಾದಿ, ಬಸವರಾಜ್ ಪೂಜಾರಿ, ನರಸಿಂಹ ಜಂತಕಲ್, ಹೊನ್ನೂರಪ್ಪ ಡಣಾಪುರ, ಗಣೇಶ್ ಮಚ್ಚಿ, ಅಂಬಣ್ಣ ಚಲವಾದಿ, ಹುಲಿಗೇಶ್ ದೇವರಮನಿ, ಮೂರ್ತಿ ಸಂಗಾಪುರ್, ಶಿವಪ್ಪ ಮಾದಿಗ, ಪಂಪಾಪತಿ ಸಿದ್ದಾಪುರ, ತಿಮ್ಮಣ್ಣ ಎಂ ಅಂಪೇಶ್, ಹರಿಗೋಲು, ಚನ್ನಬಸು, ಮಾನ್ವಿ, ಮಾಧೇವ್, ಬಡಿಗೇರ್, ಹಿಂಗಪ್ಪ ನಾಯಕ್, ಎಮ್ನೂರಪ್ಪ, ಹುಡಿ ಐದರ್, ದುರ್ಗಪ್ಪ, ಹೊಸಳ್ಳಿ, ರಾಮ್, ಆಂಜನೇಯ, ಗಂಗಣ್ಣ, ಸಿದ್ದಾಪುರ ಹಲವಾರು ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು.
ತಾಲೂಕಿನಲ್ಲಿ ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಇಷ್ಟೇ. ಇವತ್ತು ಈ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ಇವತ್ತು ಈ ದೇಶದಲ್ಲಿ ಕಾನೂನು ಕಾಪಾಡುವಂಥ ಅಂಗಗಳಿದಾವ. ಈ ಅಂಗದ ವ್ಯಾಪ್ತಿಯಲ್ಲಿ ಇವತ್ತು ಇಂಥ ವಿಷಯಕ್ಕೆ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿ ಅಲ್ಲಿ ಆದಂಥ ಅವಮಾನವನ್ನು ಫೈಲು ತರಿಸ್ಕೊಂಡು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತೇಳಿ ಇವತ್ತು ನ್ಯಾಯಾಂಗದ ವ್ಯಾಪ್ತಿಗೆ ಒಳಪಟ್ಟಂಥ ವಿಚಾರವನ್ನು ತನಿಖೆ ಮಾಡಿ ಇವತ್ತು ಮಲ್ಲಿಕಾರ್ಜುನ ಸಾಹೇಬರು ಅವರೊಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಇದ್ದು ಅಂಥ ದೊಡ್ಡ ಅಧಿಕಾರಿಗೆ ಅವಮಾನ ಇಟ್ಟದ್ರಿಂದ ಸಾಮಾನ್ಯ ಜನಗಳಿಗೆ ವಿಷಯ ಏನು, ಇವತ್ತು ಅಸ್ಪೃಶ್ಯ ಈ ದೇಶದಲ್ಲಿ ಇದೆ ಅಂತ ಮತ್ತೆ ನಮಗೆ ತೋರಿಸ್ಕೊಟ್ಟಂಗತೈತಿ. ಈ ದೇಶದಲ್ಲಿ ಶತಮಾನಗಳಿಂದ ಹೋರಾಟ ಮಾಡ್ಕೊಂತ ಬಂದು ಇವತ್ತು ತುಳಿತಕ್ಕೆ ಒಳಗಾದಂಥ ತಳ ಸಮುದಾಯ ಅಸ್ಪೃಶ್ಯತೆ ಇನ್ನೂ ಆಚರಣೆಯಲ್ಲಿ ಐತಲ್ಲ, ಇದು ನಮಗೆ ನಾಚಿಕೆಯ ಸಂಗತಿ. ಆ ಕಾರಣದಿಂದ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ವ್ಯಾಪ್ತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಇದು ಎಲ್ಲ ದೃಷ್ಟಿಯಿಂದ ನ್ಯಾಯ ಸಿಗುವಂಥ ಕಾರ್ಯ ಆಗಬೇಕು. ಇವತ್ತು ಏನಪ್ಪ ಅಂದ್ರೆ ಈ ಒಂದು ತಳ ಸಮುದಾಯ, ಶೋಷಿತ ಸಮುದಾಯ ಇವು ಅಸ್ಪೃಶ್ಯತೆ ಇರೋದ್ರಿಂದ ಇವತ್ತು ಜಂತರ ಮಂತ್ರನಲ್ಲಿ ಇವತ್ತು ಆ ಒಂದು ಮೀಸಲಾತಿ ಬೇಡ ಅಂತ ಹೋರಾಟ ಮಾಡ್ತಾರೆ. ಇದ್ರ ಉದ್ದೇಶ ಇಷ್ಟೇ. ಯಾವುದೇ ಒಂದು ಕೆಟ್ಟ ಮನಸ್ಸಿನಿಂದ ಇವತ್ತು ಬೇಡ ಅಂತ ಅಂತಾರೆ. ಆದರೆ ಆರ್ಥಿಕ ಸ್ಥಿತಿಯಿಂದ ಸುಧಾರಿಸಿಕೊಳ್ಳುವ ಒಂದು ವಿಚಾರದಾಗಿರ್ಬೋದು. ಮೀಸಲಾತಿ ಎಂಬುದು ಈ ಅಸ್ಪೃಶ್ಯತೆ ಈ ರೀತಿ ಇರೋದ್ರಿಂದ ಇವತ್ತು ಎಲ್ಲರೂ ಸಮಾನ ಅಂತಂದ್ರೆ ಅದಕ್ಕೆ ಉತ್ತರ ಕೊಡಲು ತಪ್ಪೇನಿಲ್ಲ. ಆದರೆ ಈ ಶತಮಾನಗಳಿಂದ ಹೋರಾಟ ಮಾಡ್ಕೊಂಡು ಬರೋ ಉದ್ದೇಶ ಇಷ್ಟೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳ್ಯಾರ, ಇವತ್ತು ಸಂವಿಧಾನದ 17ನೇ ಕಲಂ ಅನುಚ್ಛೇದ 17ರಲ್ಲಿ ಯಾರೇ ಅಸ್ಪೃಶ್ಯತೆ ಮಾಡಿದ ಅವ್ರನ್ನ ಸಂಪೂರ್ಣ ನಿಷೇಧ ಆಗಬೇಕು, ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತೈತಿ. ಆ ಕಾರಣದಿಂದ ಇವತ್ತು ನ್ಯಾಯವನ್ನು ಸಿಗೋ ರೀತಿಯಲ್ಲಿ ಇವತ್ತು ಆಗ್ಬೇಕಂತೇಳಿ ನನ್ನ ಒಂದು ಮನವಿ. ಜೈ ಭೀಮ್. ಜೈ ಭೀಮ್. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನು ಭಾಷಣ ಮಾಡಿರ್ತಕ್ಕಂಥ ಅವಲ್ದಾನೆ ರಾಮಲೀಲಾ ಮೈದಾನದಲ್ಲಿ ಏನಪ್ಪ ಕೆಲವೊಂದು ಕೋಮುವಾದಿಗಳು, ಜಾತಿವಾದಿಗಳು ಅವರು ಭಾಷಣ ಮಾಡಿರ್ತಕ್ಕಂಥ ಸ್ಥಳವನ್ನು ಏನಪ್ಪ ಗೋಮೂತ್ರ ಮತ್ತು ಇನ್ನಿತರ ಹೋಮವನ ಮೂಲಕ ಸ್ವಚ್ಛಗೊಳಿಸಲು ಇದೊಂದು ಖಂಡಿಸುವಂಥ ವಿಚಾರ. ಈ ದೇಶದಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರವರು ರಾಷ್ಟ್ರ ಮಟ್ಟದಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು ಹಲವಾರು ಅಧಿಕಾರಗಳನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ನಾಯಕರಿಗೆ ಈ ರೀತಿ ಅವಮಾನ ಆಗ್ತಿದೆ ಅಂದರೆ ನಮ್ಮಂಥ ಸಾಮಾನ್ಯರ ಗತಿ ಏನಂತ ಈ ದೇಶದಲ್ಲಿರ್ತಕ್ಕಂಥ ಕಾನೂನು ಬರೆದಂಥವ್ರು ನಾವು ನಮಗೆ ರಕ್ಷಣೆ ಇಲ್ಲಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಮ್ಮ SC/ST ರಾಜಕಾರಣಿಗಳು ಇದನ್ನೊಂದು ಮನಗಂಡಬೇಕು. ಇವತ್ತು ರಾಜ್ಯದಲ್ಲಾಗಿರಲು, ರಾಷ್ಟ್ರ ಮಟ್ಟದಲ್ಲಾಗಿರಲಿ ಇದನ್ನೊಂದು ಮನಗಂಡು ರಾಷ್ಟ್ರ ಮಟ್ಟದ ನಾಯಕರಿಗೆ ಅವಮಾನ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಆಗ್ತದೆ. ಇದನ್ನು ಎಚ್ಚರಿಕೆಯಿಂದ ಕಟ್ಟುನಿಟ್ಟಿನ ಶಿಕ್ಷಣಕ್ಕೆ ಗುರಿಪಡಿಸ್ಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಹೋರಾಟದಲ್ಲಿ ಅವ್ರಿಗೇನಾದರೂ ಒಂದು ಮಣ್ಣು ಹತ್ತಿದೆ ಅಂತೇಳಿ ಅವ್ರ T-ಶರ್ಟ್ಗೆ ಅವರಿಗೆಲ್ಲ ಈ ದೇಶಾದ್ಯಂತ ಎಲ್ಲ ರಾಜ್ಯ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ವಾರ್ಡ್ಗಳಲ್ಲಿ ಹೋರಾಟ ಮಾಡಿದ್ರಿ ನೀವು. ಅದೇ ರೀತಿಯಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಆದಂಥ ಸಂದರ್ಭ ನಿಮ್ಗೆ ಯಾಕೆ ಇದ್ದೀರಿ? ಸರ್ಕಾರ ಮಟ್ಟದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಯಾಕೆ ಹೋರಾಟ ಆಗಲಿಲ್ಲ? ಮತ್ತು ಅದೇ ರೀತಿಯಾಗಿ ಶಾಸಕರು, ಮಂತ್ರಿಗಳು, ಸಂಸದರು ಎಲ್ಲರೂ ಹೋರಾಟ ಮಾಡಿದರು ರಾಹುಲ್ ಗಾಂಧಿ ಅವರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ. ಅದೇ ಗೌರವನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಯಾಕೆ ಕಾಪಾಡಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ. ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಮಟ್ಟದ ನಾಯಕರಿಗೆ ಮತ್ತು ರಾಷ್ಟ್ರ ಮಟ್ಟದ ರಾಜಕೀಯ ನಾಯಕರಿಗೆ ಒಂದೇ ಮಾತನ್ನು ಹೇಳೋದು, ನೀವು ಎರಡು ಮಾಡಬೇಡ್ರಿ. ನಿಮ್ಮಲ್ಲಿ ಕೋಮುವಾದಿ ಮನಸ್ಥಿತಿ ಇದ್ರೆ ಬಿಟ್ಬಿಡಿ. ಕಾಂಗ್ರೆಸ್ ಇವತ್ತು ದಲಿತರ ಪರ, ಹಿಂದುಳಿದರ ಪರ ಅಂತ ಹೇಳ್ತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಇರಬಾರ್ದು. ಅವ್ರಿಗೆ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ಅವ್ರಿಗೆ ಅವಮಾನ ಆದ ಸಂದರ್ಭದಲ್ಲಿ ಯಾವುದೇ ಪಕ್ಷನಾಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ ಅವ್ರನ್ನ ಬಂಧನ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದೇ ರೀತಿಯಾಗಿ ದೇವದುರ್ಗ ತಾಲೂಕಿನಲ್ಲಿ ಕೊಲೆಯಾಗಿರ್ತಕ್ಕಂಥ ಭೂಮನಂದ ವ್ಯಕ್ತಿ ಇವತ್ತು ಸಮಾಜ ಚಿಂತಕ, ಸಮಾಜ ಪರ ಹೋರಾಟ ಮಾಡ್ತಕ್ಕಂಥ ಯುವಕ, ಅಲ್ಲಿ ಏನಪ್ಪ ನಮ್ಮ ಸಹೋದರ ಸಮುದಾಯದಾಗಿರ್ತಕ್ಕಂಥ ST ಸಮುದಾಯದವರು ಇವತ್ತು ಹಾಡಾಗಲೇ ಏನಪ್ಪ ಕೊಲೆ ಮಾಡಿರ್ತಕ್ಕಂಥದ್ದು ಅಮಾನವೀಯ ಘಟನೆ. ಇದನ್ನು ನಾವು ಖಂಡಿಸಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ನಾಯಕರು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕು ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಭೂಮಾನಂದನ ಕೊಲೆಯನ್ನು ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಬೇಕು, ಅವ್ರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು, ಅವ್ರ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು. ಅದೇ ರೀತಿಯಾಗಿ ಅವ್ರ ಮತ್ತಿಗೆ ಒಂದು ನೌಕರಿ ನೀಡಬೇಕಂತೇಳಿ ಸಂದರ್ಭ ಒತ್ತಾಯಿಸ್ತೇವೆ. ಅದೇ ರೀತಿಯಾಗಿ ಲಿಂಗಸೂರು ತಾಲೂಕಿನಲ್ಲಿ ಇವತ್ತು ರಾಣೆಂಬ ಒಬ್ಬ ಮಹಿಳೆಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಇದೇ ತಿಂಗಳಲ್ಲಿ ಸುಮಾರು 3 ಕೊಲೆಗಳನ್ನು ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಇವತ್ತು ಅದೇ ರೀತಿಯಾಗಿ ಅಶ್ವಿನಿ ಎಂಬ ದಲಿತ ಬಾಲಕಿಯನ್ನು ಕೂಡ ಬಯಲು ಶೌಚಕ್ಕೆ ಹೋದ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿ ಬಾವಿಗೆ ಎಸೆದು ಕೊಲೆ ಮಾಡಿರ್ತಕ್ಕಂಥ ಖಂಡನೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ನೀವೊಬ್ಬ ದಲಿತರಿದ್ರೆ, ಈ ರಾಜ್ಯದ ಕಾನೂನು ಕಾಪಾಡತಕ್ಕಂಥ ನಾಯಕರಿದ್ರೆ, ಇವತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಅಧಿಕಾರ ನೀಡಿ ಯಾವುದೇ ಆರೋಪಗಳಿದ್ರೆ ಅವ್ರನ್ನ ಬಂಧನ ಮಾಡಬೇಕು. ಅದೇ ರೀತಿಯಾಗಿ ಅವ್ರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇನೆ. ಅದೇ ರೀತಿಯಾಗಿ ನಾವು ದೇಶದಲ್ಲಿ
ಉತ್ತರ ಭಾರತದಲ್ಲಿ ನೋಡ್ತಿದ್ವಿ ನಾವು. ಉತ್ತರ ಭಾರತದಲ್ಲಿ ಆಗ್ತಕ್ಕಂಥ ದೌರ್ಜನ್ಯಗಳು ಖಂಡಿಸ್ತಿದ್ವಿ ನಾವು. ನಮ್ಮ ಭಾಗದಲ್ಲ ಹೋರಾಟ ಮಾಡ್ತೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಒಂದು ಇವತ್ತು ದುಃಖಕರ ಸಂಗತಿ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ದಲಿತರ ಸಂಘಟನೆ ಒಕ್ಕೂಟದಿಂದ ನಾವು ಬೃಹತ್ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಮತ್ತು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ನಾಯಕರಿಗೆ ನಾವು ತಿಳುವಳಿಕೆ ಮೂಲಕ ಒಂದು ಎಚ್ಚರಿಕೆ ಗಂಟೆ ನೀಡಿದ್ದು ಅಂತೇಳಿ ಈ ಮೂಲಕ ನನ್ನ ಆತ್ಮಹತ್ಯೆ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಅಖಂಡ ಭಾರತ ಇತಿಹಾಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಒಂದು ಹೋರಾಟ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ದಲಿತ ಸಂಘಟನೆ ಒಕ್ಕೂಟಗಳ ಹೋರಾಟದ ಒಂದು ಎಲ್ಲ ಪದಾಧಿಕಾರಿಗಳು ಇವತ್ತೇನಪ್ಪ ಅಂದ್ರೆ ಕೃಷ್ಣದೇವ ಗಂಗಾವತಿ ವೃತ್ತದಲ್ಲಿ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಮಹಾನ್ ನಾಯಕ ಅಂತ ಹೆಸರು ಬಿದ್ದಂಕಿನಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಏನಪ್ಪ ಅಂದ್ರೆ ಜಂತರ ಮಂತರಿನಲ್ಲಿ ಅವರು ಭಾಷಣ ಮಾಡಿದ ತಕ್ಷಣ ಒಂದು 2-3 ಆದ ದಿನಗಳಲ್ಲಿ ಇವತ್ತು ರಾಮಲೀಲಾ ಮೈದಾನದಲ್ಲಿ ಇವತ್ತು ಗೋಮೂತ್ರ ಉಕ್ಕಿ ಮತ್ತು ಏನಪ್ಪ ಅಂದ್ರೆ ಬ್ರಾಹ್ಮಣ ಇರ್ತಕ್ಕಂಥ ಅಲ್ಲೆಲ್ಲ ಏನಪ್ಪ ಅಂದ್ರೆ ಅಲ್ಲೆಲ್ಲ ಇದಾಗೈತೆ ಮೈಲಿಗೆ ಆಗೈತೆ ಅಂತೇಳಿ ಅವತ್ತೇನಪ್ಪ ಅಂದ್ರೆ ಶುದ್ಧೀಕರಿಸ್ಬೇಕಂತೇಳಿ ಇವತ್ತು ಮನುವಾದಿಗಳು ಹೇಳ್ಕೊತಾರೆ. ಸರಿಯಲ್ಲ. ಇದು ಇಲ್ಲಿ ಭಾರತ ದೇಶದಲ್ಲಿ ಸಂವಿಧಾನ ಇದ್ರೆ ಮಾತ್ರ ಎಲ್ಲರೂ ಒಂದು ಒಳ ಮೀಸಲಾತಿ ಮತ್ತು ಏನಪ್ಪ ಅಂದ್ರೆ ಮೀಸಲಾತಿ ಇವತ್ತು ಜಂತರ ಮಂತ್ರನಲ್ಲಿ ಬೇಡ ಅಂತ ಹೇಳಿದ್ರು. ಇವತ್ತು ಕೆಲವು ಮನುವಾದಿಗಳು ತಿಳಿಸ್ತೇನೆ ನಾನು. ಇವತ್ತು ಮನುವಾದಿಗಳು ಇವತ್ತೇನಪ್ಪ ಅಂದ್ರೆ 10% ಏನಪ್ಪ ಅಂದ್ರೆ ಯಾವುದೇ ಹೋರಾಟ ಮಾಡಲಾರ್ದೆ ಅವ್ರಿಗೆ ಮೀಸಲಾತಿ ಇದೆ. ಏನಪ್ಪ ಅಂದ್ರೆ ನಮ್ಮ SC ST ಏನಪ್ಪ ಅಂದ್ರೆ 18% ಐತೆ. ಇನ್ನು 82% ಜನರಲ್ಗೆ ಐತೆ. ಇವತ್ತು ನಾವು 18% ನಮ್ಗೆ ಏನು ಬೇಕಾಗಿಲ್ಲ, ನಮಗೆ ಸಮಾನತೆ ಬೇಕು. ಆಗೋಸ್ಕರ ಇವತ್ತು ಕರ್ನಾಟಕ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತಿಯಾದ ದಲಿತರ ಮೇಲೆ ದೌರ್ಜನ್ಯ ಕಗ್ಗೊಲೆ ಇರ್ತಕ್ಕಂಥ ಇವತ್ತೇನಪ್ಪ ಅಂದ್ರೆ ಈ ನಮ್ಮ ಗೃಹ ಸಚಿವರು ಮತ್ತು ಕೇಂದ್ರ ಗೃಹ ಸಚಿವರು ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು. ದಲಿತರ ಮೇಲೆ ದೌರ್ಜನ್ಯ ಆದ ತಕ್ಷಣ ಆ ಗುಂಡಗಿರಿ ಅವರೇನಪ್ಪ ಅಂದ್ರೆ ಗಡಿಪಾರು ಮಾಡಿ ಪೊಲೀಸ್ ಇಲಾಖೆ ಸರ್ವಾಧಿಕಾರಿ ಕೊಡಬೇಕು. ಕೊಡದ ಪಕ್ಷದಲ್ಲಿ ನಿಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ದಲಿತ ಸಂಘಟನೆ ಒಕ್ಕೂಟಗಳು ಇವತ್ತು ಎಚ್ಚರ ಮೂಡಿಸಬೇಕಾಗ್ತದೆ. ಯಾಕಂದರೆ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪೂಜ್ಯರಾದ ಇರ್ತಕ್ಕಂಥ ಭೀಮಾ ನದಿ ತೀರದ ಯೋಧರು 1818ರಲ್ಲಿ ಇವತ್ತೇನಪ್ಪ ಅಂದ್ರೆ ಅನ್ಟಚಬಲ್ ಮತ್ತು ಅಸ್ಪೃಶ್ಯತೆ ಆಚರಣೆ ಆದ್ರೆ ಇವತ್ತು ಬಾಜಿರವನ್ನು 2ನೇ ಬಾಜಿರವನ್ನು ಇವತ್ತು ಸೈನ್ಯನ ಹತ್ಯೆ ಮಾಡಿ ನಾವು ನಮ್ಮ ಹಿರಿಯರ ವಿಜಯ ಸಾಧಿಸಿದ್ದಾರೆ. ಅದನ್ನು ಇವತ್ತು 2 ಸರ್ಕಾರ ಇವತ್ತು ಮನಗಂಡು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಸ್ಪೃಶ್ಯತೆ ಆಚರಣೆ ಆದರೆ 1818ರಲ್ಲಿ ನಾವು ಮತ್ತೊಮ್ಮೆ ಯುದ್ಧ ಮಾಡಿ ಇವತ್ತು ಸಮಾಜವನ್ನು ಹಂಚಬೇಕಾಗುತ್ತೆ ಅಂತ ಹೇಳುತ್ತಾ, ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಇವತ್ತು ತಕ್ಷಣ ದಲಿತರ ಮೇಲೆ ರಕ್ಷಣೆ ಇವತ್ತು ಯಾವುದೇ ಆದಲ್ಲಿ ಇವತ್ತು ತಮ್ಮ ಸರ್ವಾಧಿಕಾರಿ ಐತೆ. ತಾವೆಲ್ಲ ಮನಸ್ಸು ಮಾಡಿದ್ರೆ ತಾವೆಲ್ಲ ಏಳಿಗೆ ಮಾಡಬೇಕು. ಇವತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದ್ರು ಆ ಸಚಿವರು ಕೂಡ ನಮ್ಮ ದಲಿತರಿಗೆ ಹಾಸ್ಟೆಲ್ ಇರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ. ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತೇನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಇವತ್ತು ಈ ಒಂದು ಹೋರಾಟ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಉತ್ತರಾಖಂಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ಇವತ್ತು AICC ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಇವತ್ತೇನು ಅವರು ಮಾಡಿದ ಭಾಷಣದ ನಂತರ ಅಲ್ಲಿರ್ತಕ್ಕಂಥ ಮನುವಾದಿ ಮನಸ್ಥಿತಿಗಳು ಅವರು ಮಾಡಿ ಹೋಗಿರ್ತಕ್ಕಂಥ ಸ್ಥಳವನ್ನು ಇವತ್ತು ಉಚ್ಚೆ ಹಾಕಿ ಮತ್ತು ನೀರು ಹಾಕುವುದರ ಮುಖಾಂತರ ಹೋಮ ಯಜ್ಞಗಳನ್ನು ಮಾಡುವುದರ ಮುಖಾಂತರ ಇವತ್ತು ಅವರಿಗೆ ಅವಮಾನ ಮಾಡಿ ಶುದ್ಧೀಕರಣ ಮಾಡಿರ್ತಕ್ಕಂಥದ್ದು ದೇಶದ ನಾಗರಿಕರ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ಇಂಥ ಮನುವಾದಿ ಮನಸ್ಥಿತಿಗಳು ಇಡೀ ಹಳ್ಳಿಗಳಲ್ಲಿ ದೇಶದಲ್ಲಿ ಎಕ್ಕಿಲ್ಲದೆ ಹುಟ್ಟುತ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಬಗ್ಗು ಬಡಿಬೇಕಪ್ಪ ಅಂದರೆ ನಮ್ಮ ಈ ದೇಶದ ಬಹುಸಂಖ್ಯಾತರೆಲ್ಲರೂ ನಾವೆಲ್ಲರೂ ಒಂದಾಗಬೇಕಾಗಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸತತವಾಗಿ 3 ಪ್ರಕರಣಗಳು ಬೆಳಕಿಗೆ ಬಂದವು. ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ಇವತ್ತು ಭೂಮಾನಂದನ ಕೊಲೆ ಆಗಿರ್ಬೋದು, ದೇವದುರ್ಗ ತಾಲೂಕಿನ ಅಜಿನಾಳ ಗ್ರಾಮದ ಭೂಮಾನಂದನ ಕೊಲೆ ಮತ್ತು ಇದು ನಮ್ಮ ಶಿರವಾರ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಅಶ್ವಿನಿ ಎಂಬ ಹೆಣ್ಣು ಮಗಳ ಮೇಲೆ ಇವತ್ತು ಆರೋಪಿಗಳು ಇವತ್ತು ಅತ್ಯಾಚಾರವನ್ನು ಎಸಗಿ ಬಾವಿಗೆ ಎಸೆದು ಹೋಗಿರ್ತಕ್ಕಂಥ ಘಟನೆ ಆಗಿರ್ಬೋದು. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ 7 ಜನ ಆರೋಪಿಗಳು ಇವತ್ತು ಸಣ್ಣ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವನ್ನು ಎಸಗಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಆಗಿರ್ತಕ್ಕಂಥ ಆಗಿರ್ಬೋದು. ಇದೇ ತರನಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇವತ್ತು ಎಗ್ಗಿಲ್ಲದೆ ದಿನ ಒಂದು ವರ್ಷಕ್ಕೆ 2000
ಅಟ್ರಾಸಿಟಿ ಕೇಸ್ಗಳು ಇವತ್ತು ನಮ್ಮ ದೇಶದಲ್ಲಿ ಪ್ರಕರಣಗಳು ದಾಖಲಾಗ್ತಿದ್ದಾವೆ. ಇದಕ್ಕೆಲ್ಲ ಆಗ್ತಕ್ಕಂಥ ಸರ್ಕಾರಗಳೇ ನೇರ ಕಾರಣವಾಗ್ತಾ ಇದ್ದಾವೆ. ಇವತ್ತು ಎಲ್ಲೆಂದರಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಗುಂಡಾಗಿರಿಗಳು, ದೌರ್ಜನ್ಯ ಅಂತ ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೌರ್ಜನ್ಯಗಳು ಇವತ್ತು ನಮ್ಮ ಮೇಲೆ ನಡೀತಾ ಇದ್ದಾವೆ. ಇದಕ್ಕೆ ಸರ್ಕಾರಗಳು ಯಾವುದೇ ರೀತಿಯ ಕಠಿಣ ಶಿಕ್ಷೆ ಕಾನೂನುಗಳನ್ನು ತರ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದೇನಪ್ಪ ಅಂತಂದ್ರೆ, ಈ ದೇಶದ ಮನುವಾದಿಗಳು ಮತ್ತೆ ಈ ದೇಶದಲ್ಲಿ ಮನುಸ್ಮೃತಿಯನ್ನು ಜಾರಿ ತರಬೇಕಂತೇಳಿ ಹುನ್ನಾರಗಳನ್ನು ಇಟ್ಕೊಂಡು ಇವತ್ತು ಹಿಂದೂಪರ ಸಂಘಟನೆಗಳು, ಬಜರಂಗ ದಳದಂಥ ಸಂಘಟನೆಗಳು ಇವತ್ತು ಯಾವುದೇ ರೀತಿಯಾದಂಥ ಪ್ರಕರಣಗಳ ಬಗ್ಗೆ ಒಂದು ಧ್ವನಿ ಎತ್ತಾ ಇಲ್ಲ. ಯಾಕೆ ಎತ್ತಾ ಇಲ್ಲಪ್ಪ ಅಂತಂದ್ರೆ, ಇವತ್ತು ಅದರಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ನಾವು ಬ್ಯಾಕ್ವರ್ಡ್ ಕಮಿಟಿಗಳೇ ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆ ಆಯ್ತಪ್ಪ ಅಂದ್ರೆ ರೋಡಿಗಿಳಿದು ಇವತ್ತು ರಾಜೀನಾಮೆ ಕೇಳಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಒಂದು ಕೊಲೆ ಆಗ್ತಾ ಇದೆ, ಒಂದು ಅತ್ಯಾಚಾರ ಆಗ್ತಿದೆ, ಒಂದು ದೌರ್ಜನ್ಯ ಆಗ್ತಿದೆ, ಇವತ್ತು ಅವಮಾನಗಳಾಗ್ತಿದೆ ಅಂತಂದ್ರೆ ಯಾವೊಬ್ಬ RSS ಮೈಂಡ್ಗಳು, ಇವತ್ತು ಬಜರಂಗ ದಳದಂಥ ಮೈಂಡ್ಗಳು ಇವತ್ತು ನಮ್ಮ ಮನುವಾದಿ ಮನಸ್ಥಿತಿಗಳು ಯಾರೊಬ್ಬರು ಧ್ವನಿ ಎತ್ತಾ ಇಲ್ಲ. ಈ ದೇಶದಲ್ಲಿ ನಾವೆಲ್ಲರೂ ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ, ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಆಗಿರೋದ್ರಿಂದ ಈ ದೇಶ ಜಾತ್ಯತೀತ ರಾಷ್ಟ್ರ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ದೌರ್ಜನ್ಯ ಯಾವನೇ ಸಿಗಲಿ ಅವನ ಮೇಲೆ ಕಠಿಣ ಶಿಕ್ಷೆ ಗುರಿಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ. ಜೈ ಭೀಮ್, ಜೈ ಪ್ರಭುತ್ವ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.